ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರೈಟ್ ನ್ಯೂಸ್, ರೈಟ್ ಸರ್ವೆ. ಈಗ ನಾವಿರೋದು ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಹನೂರು ತಾಲೂಕಿನಲ್ಲಿ ನಾವಿದ್ದೀವಿ. ಹನೂರು ತಾಲೂಕಿನಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋರು ಯಾರು? ಆಯ್ತಾ ಟಿ ವಿ ಅವರು ಯಾರು ಓಟ್ ಹಾಕ್ತಾರೆ ಅಂತ ಕೇಳಕ್ಕೆ ಬಂದಿದ್ವಿ. ಕ್ಯಾಂಡಿಡೇಟ್ಗೆ ನೋಡಿ ಓಟ್ ಕೊಡಲ್ಲ, CM ಸಿದ್ದರಾಮಯ್ಯ ಅವ್ರಿಗೆ ನೋಡಿ ಓಟ್ ಕೊಡ್ತೀನಿ. ಯಾರು ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಯಾರು ಬಂದು ಹೇಳ್ತಾರೆ ಅವ್ರಿಗೆ ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ತಾ ಇದ್ವಿ. BJPನ ಅಥವಾ ಕಾಂಗ್ರೆಸ್? ಸರ್ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಇದು ಚಾಮರಾಜ ಲೋಕಸಭಾ ಕ್ಷೇತ್ರ, ಹನೂರು ತಾಲೂಕಿನ ಆಟೋ ಡ್ರೈವರು ಮಾತಾಡಿರೋದು. ಜನ ಏನು ಹೇಳ್ತಾರೆ? ಗೆಲ್ಸ್ತೀವಿ ಸರ್. ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಖಂಡಿತವಾಗಿ ಗೆಲ್ಲುತ್ತೆ. ಅನ್ನ ಕೊಟ್ಟವ್ರಿಗೆ ಮಾಡೋದು ಹೇಳಿ ಮಾಯಿಸ್ಬಿಡ್ ಸಾಕು ಅವ್ರಿಗೆ. ಸುನಿಲ್ ಬೋಸ್ ಅಂತ ಸರ್ ಈಗ ಲೇಡೀಸ್ ಎಲ್ಲ ಕಾಂಗ್ರೆಸ್ಗೆ ಹಾಕ್ತಾರ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅದ್ರಲ್ಲಿ ಏನು ಮಾತಿಲ್ಲ. ಗಂಡಸರೆಲ್ಲ ಮೋದಿಗೆ ಹಾಕ್ತಾರೆ. ಸೊ ಗ್ಯಾರಂಟಿ ಓಟ್ ಎಲ್ಲ ಸುನಿಲ್ ಬೋಸ್ ಸಿಗುತ್ತಾ? ಹಾಂ ಸಿಗುತ್ತೆ ಸರ್. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಓಟ್ ಹಾಕೋದು ಯಾರಿಗೆ? ಅದೇ ಕಾಂಗ್ರೆಸ್ ನಮ್ಗೆ ಅಲ್ಲಿ ಖಂಡಿತ ಕಾಂಗ್ರೆಸ್ ಗೆದ್ದೆ 100% ಭಾಗ. ಕಾಂಗ್ರೆಸ್ಸಿಂದ ಸುನಿಲ್ ಬೋಸ್, ಹಾಗೆ BJPಯಿಂದ ಬಾಲರಾಜ್. ಇಲ್ಲಿ ಗೆದ್ದಿರೋದು JDS MLA. ಆದರೂ ಕೂಡ ಕಾಂಗ್ರೆಸ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹನೂರಿನಲ್ಲಿ ಯಾರ ಪರ ಒಲವಿದೆ? ಯಾರಿಗೆ ಓಟ್ ಹಾಕ್ತಾರೆ? ಯಾರಿಗೆ ಜೈ ಅಂತಾರೆ? ಅಕ್ಕ, ನಿಮ್ಮ ಹೆಸರು? ನಮ್ಮ ಹೆಸರು ರಾಜಾಮಣಿ ಅಂತ. ಯಾವರು? ಹನೂರು. BJPನ. ನಾವು ಕಾಂಗ್ರೆಸ್ಗೆ ಹಾಕ್ಬೇಕು ಅಂದ್ಕೊಂಡಿದ್ವಿ. ಯಾಕೆ? ಯಾಕೆ ಅಂತಂದರೆ ಸಿದ್ದರಾಮಯ್ಯ ಎಲ್ಲ ಹೆಂಗಸ್ರಿಗೂ ಬಸ್ ಫ್ರೀ ಕೊಟ್ಟಿದ್ದಾನೆ, ಗೃಹಲಕ್ಷ್ಮಿ ಕೊಟ್ಟಿದ್ದಾನೆ, ಗೃಹ ಜ್ಯೋತಿ ಕೊಟ್ಟಿದ್ದಾನೆ, ಯುವ ನಿಧಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಉಪಯೋಗ ಮಾಡಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ಸೇ ಬರಬೇಕು ಅಂತ ನನ್ನ ಆಸೆ. ಕಾಂಗ್ರೆಸ್ಗೆ ಹಾಕ್ತೀವಿ. ಇವಾಗ ಕಾಂಗ್ರೆಸ್ಸು BJP ಯಾರಿಗೆ ನಿಮ್ಮ ಒಲವು? ಸರ್ ನಾವು ಕಾಂಗ್ರೆಸ್ಗೆ ಓಟ್ ಕೊಡೋದು. ಮತ್ತು ಯಾಕಂದರೆ CM ಸಿದ್ದರಾಮಯ್ಯ ಅವರು ಪ್ರತಿ 12 ತಿಂಗಳು 2,000 ರೂಪಾಯಿ ಬರ್ತಾ ಇದೆ ಮನೆಗೆ. ಅಕ್ಕಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಮತ್ತು ಕರೆಂಟ್ ಫ್ರೀ ಇದೆ, ಬಸ್ ಫ್ರೀ ಇದೆ. ಇದರಂತೆ CM ಸಿದ್ದರಾಮಯ್ಯ ಅವರು. ಆದರೂ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಇಡೀ ಜಿಲ್ಲೆಯಲ್ಲೇ ಮಳೆ ಇಲ್ಲ, ಬರಗಾಲ ಆಗಿದೆ. ಬರಗಾಲ ಆಗಿದ್ದರೂ ಬಡವರಿಗೆ ಅದೊಂದು ಆಧಾರ ಆಗಿದೆ. ಅದಕ್ಕೆ CM ಸಿದ್ದರಾಮಯ್ಯ ಅವ್ರಿಗೆ ನೋಡಿ ನಾವು ಓಟ್ ಕಾಂಗ್ರೆಸ್ಗೆ ಕೊಡೋದು ಸರ್. ಇಡೀ ಜಿಲ್ಲೆಯಲ್ಲೇ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ನಮಗೆ ವಿಶ್ವಾಸ ಇದೆ. ಕ್ಯಾಂಡಿಡೇಟ್ಗೆ ನೋಡಿ ಓಟ್ ಕೊಡಲ್ಲ, CM ಸಿದ್ದರಾಮಯ್ಯ ಅವ್ರಿಗೆ ನೋಡಿ ಓಟ್ ಕೊಡ್ತೀನಿ. ಹೌದು, ಸುನಿಲ್ ಬೋಸ್ ಗೊತ್ತು, ಮಾದೇವಪ್ಪ ಅವರ ಸೊನ್ನು ಗೆಲ್ತಾರೆ ಬಿಡಿ. ಗೆಲ್ಸ್ಕೊಡ್ತೀನಿ. ಅದೇ CM ಸಿದ್ದರಾಮಯ್ಯ ಅವ್ರಿಗೆ ನೋಡಿ ಗೆಲ್ಸ್ಕೊಡ್ತೀನಿ. ಹನೂರು ತಾಲೂಕು, ಇದು ಹನೂರಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ನಾವು ಇರುವಂಥದ್ದು. ಇಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಹೀಟು ಹೇಗಿದೆ? ಯಾರಿಗೆ ಮತವನ್ನು ಹಾಕಬೇಕು ಅಂತ ಹೇಳ್ತಾರೆ? ಯಾರು ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಯಾರು ಬಂದು ಹೇಳ್ತಾರೆ ಅವ್ರಿಗೆ ಓಕೆ. ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ, ಏನು ಮಾಡ್ತಾರೆ? ಕೊಡೋದು ಅವ್ರಿಗೆ. ಯಾರಿಗೆ? ಅವ್ರು ಯಾರು ಬಂದು ಕೇಳಿ ನಮ್ಗೆ ಹಾಕ್ರವ, ನಿಮ್ಗೆ ಇದು ಸೌಲಭ್ಯ ಮಾಡ್ತೀವಿ ಅಂತಾರೆ ಅವ್ರಿಗೆ ಹಾಕಿ. ನನ್ನ ಹೆಸರು ಜ್ಯೋತಿ ಅಂತ. ಯಾವ? ನಾಗನಕ್ಕ. ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ತಾ ಇದ್ವಿ. ಫ್ರೀ ಬಸ್ ಇದೆ, ತಿಂಗಳಾದರೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ, 10 kg ಅಕ್ಕಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಸರ್. ಕಾಂಗ್ರೆಸ್ ಬಂದ್ರೆ ನಿಮ್ಗೆ ಇನ್ನೂ ಕೂಡ ಉತ್ತಮ ಗ್ಯಾರಂಟಿಗಳು. ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ. ಕಾಂಗ್ರೆಸ್ಸೇ ಬರಬೇಕು. ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಇಲ್ಲಿ 8 ತಾಲೂಕಿನಲ್ಲಿ ಹನೂರು ತಾಲೂಕು ಕೂಡ ಬರುತ್ತೆ. ಹನೂರು ತಾಲೂಕು JDS ಶಾಸಕರು ಇಲ್ಲಿ ಗೆದ್ದಿರುವಂಥದ್ದು. ಈ ಹನೂರು ತಾಲೂಕಿನಲ್ಲಿ ಸುನಿಲ್ ಬೋಸ್ಗೆ ಹೇಗಿದೆ? ಜನ ಏನು ಹೇಳ್ತಾರೆ? ಈ ಸಲ ಸುನಿಲ್ ಬೋಸ್ ಅವ್ರನ್ನ ಆಯ್ಕೆ ಮಾಡಿ ಅವ್ರು ಗೆಲ್ಸಿದ್ರೆ ಕೆಲಸ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಸರ್. ಅಣ್ಣರೇ ನಮಸ್ತೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿಗಳಿದ್ರೆ ಯಾರು ಗೆಲ್ಲಬಹುದು? ಯಾವ ಪಕ್ಷ ಬೇಕಾಗಿದೆ? ಸರ್ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಸರ್. ಓಕೆ. ಯಾಕೆ? ಯಾಕೆಂದರೆ ಕಾಂಗ್ರೆಸ್ಸು ಬಡವ್ರಿಗೆ ಹೆಲ್ಪ್ ಮಾಡುತ್ತೆ. ಬಡವ್ರಿಗೆ ಹೆಲ್ಪ್ ಮಾಡುತ್ತೆ ಕಾಂಗ್ರೆಸ್ಸು. ಹಾಂ. ಆಮೇಲೆ ಬಸ್ ಫ್ರೀ ಇದೆ. ಹಾಂ. ಅಕ್ಕಿ ಫ್ರೀಯಾಗಿ ಬರುತ್ತೆ. ಓಕೆ. ಅಕ್ಕಿ ದುಡ್ಡು ಬರುತ್ತೆ. ಹಾಗಾಗಿ ಬಡವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ. ಹಾಂ. ಮನೆ ಕರೆಂಟ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಹಾಂ. ಹಾಗಾಗಿ ಕಾಂಗ್ರೆಸ್ಗೆ ನಾವು ಓಟ್ ಹಾಕ್ತೀವಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಿದ್ದಾರೆ? ಸುನಿಲ್ ಬೋಸ್ ಅವರೇ ಸರ್. ಹಾಗಾಗಿ ನಾವು ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ. ಅವಾಗ ಚಾಮರಾಜ ಲೋಕಸಭಾ ಕ್ಷೇತ್ರ, ಹನೂರು ತಾಲೂಕಿನ ಆಟೋ ಡ್ರೈವರು ಮಾತಾಡಿರೋದು. ನಾವು ಕಾಂಗ್ರೆಸ್ಗೆ ಒಟ್ಟು ಹಾಕ್ತೀವಿ. ಸುನಿಲ್ ಬೋಸ್ ಅಭ್ಯರ್ಥಿಯಾಗಿ ನಿಂತಿದ್ರೆ ಸುನಿಲ್ ಬೋಸನ್ನು ಗೆಲ್ಲಿಸ್ಕೊಳ್ತೀವಿ. ಅವರು ಮಾತಾಡ್ಸೋಣ. ಬಾಯಿಲ ಮುಚ್ಕೊಂಡ್ಬಿಟ್ಟಿವಿ. ನಿಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್. ಯಾವ ಊರು ಸರ್? ಹನೂರೇ ಸರ್. ಇಲ್ಲ, ಲೋಕಸಭಾ ಎಲೆಕ್ಷನ್ ಬಂತು. ಏನು ಮಾಡೋದು? ಯಾರಿಗಾರು ಒಟ್ಟು ಹಾಕಬೇಕು? ಹೌದು ಸರ್, ಕಾಂಗ್ರೆಸ್ ಹಾಕ್ತೀವಿ ಸರ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಯಾಕೆ ಅಂದರೆ ಈಗ BJP ಅವರು ಸುಮಾರು 10 ವರ್ಷದಿಂದ ಆಳ್ಕೆ ಮಾಡಿದ್ರು. ಅವರು ತಿಂದರು, ಇದು ಮಾಡಿದ್ರು, ಈ ಕಡೆ ತಿರುಗಿ ನೋಡಿಲ್ಲ. ಕಾಂಗ್ರೆಸ್ ನೋಡೋಣ ಅಂತ ಕಾಂಗ್ರೆಸ್ ಹಾಕೋಣ. ಕಾಂಗ್ರೆಸ್ ಅಭ್ಯರ್ಥಿ ಯಾರಿದೆ? ಓಕೆ ಸರ್. ಅಭ್ಯರ್ಥಿ ಯಾರಿದೆ? ಇವರು ಸುನಿಲ್ ಬೋಸ್. ಓಕೆ. ಸೊ ಈ ಸಲ ಸುನಿಲ್ ಬೋಸ್ನ ಸುನಿಲ್ ಬೋಸ್ ಗೆಲ್ಸ್ತೀವಿ ಸರ್.
ನೋಡೋಣ ಅವ್ರು ಕೆಲಸ ಮಾಡ್ತಾರೋ ಈ ಕಡೆ. ಈಗ ನಾವು ಇರೋದು ಹನೂರಿನಲ್ಲಿ. ಅಥವಾ ಹನೂರು ಉದ್ಧಾರ ಆಗಬೇಕು ಅಂದರೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸುನಿಲ್ ಬೋಸು ಬಂದ ನಂತರ ಇದನ್ನ ಉದ್ಧಾರ ಮಾಡ್ತಾರ? ಯಾರ ಪರ ಇದೆ ಒಲವು ಹನೂರಿನಲ್ಲಿ? ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಹನೂರಿನಲ್ಲಿ ಯಾರ ಪರ ಒಲವಿದೆ? ಅದರಂತೆ ಮೋದಿ ಬೇಡವಾ? ಅಲ್ಲ, ಮೋದಿ ಡಿಲ್ಲಿಲಿದ್ದಾರೆ ಸರ್. ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿ ಫೈಟ್ ಹತ್ತಾರೆ, ಫಾರಿನ್ಗೆ ಹೋಗ್ತಾರೆ, ದೇಶ ಡೆವಲಪ್ಮೆಂಟ್ ಮಾಡೋಕ್ಕೆ ಬೇರೆ ಕಡೆಗೆ ಎಲ್ಲ ಮಾಡ್ತಾರೆ. ಕೇಂದ್ರ ಸರ್ಕಾರದಿಂದ ನಮ್ಗೆ ಯಾವುದೇ ಉಪಕಾರ ಆಗಲ್ಲ. ಸದ್ಯಕ್ಕೆ ನಮ್ಮ ಜೀವನ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಖಂಡಿತವಾಗಿ ಗೆಲ್ಲುತ್ತೆ. ಸರಿ ಅಕ್ಕ, ಆಯ್ತಾ? ಟಿ ವಿ ಅವರು ಯಾರಿಗೆ ಓಟ್ ಹಾಕ್ತಾರೆ ಅಂತ ಕೇಳಕ್ಕೆ ಬಂದಿದ್ವಿ. ಯಾರಕ್ಕ ನಿಮ್ಮ ಓಟು? ನಿಮ್ಮ ಓಟು ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಯಾರಿಗೆ ನಿಮ್ಮ ಓಟು? ನಾ ಹೇಳಿಲ್ಲ ಸರ್ ನಿಮ್ಗೆ ಕಾಂಗ್ರೆಸ್ ಅಂತ. ಕಾಂಗ್ರೆಸ್ಗೆ. ನಿಮ್ಮ ಓಟು? ನಮ್ಮ ಅಲ್ಲಿಗೆ ನಾವು ಅಲ್ಲಿಗೆ ಈಗ ಅನ್ನ ಕೊಟ್ಟವ್ರಿಗೆ ಹಾಳು ಮಾಡೋದು ಹೇಳಿ ಮತ್ತೆ ಅನ್ನ ಕೊಟ್ಟವ್ರಿಗೆ ಹಾಳು ಮಾಡೋದ. ಓಕೆ. ಹಾಂ ಸಿದ್ದರಾಮಯ್ಯ ಅವರು ಹ್ಞೂ ಕಾಂಗ್ರೆಸ್ ಸರ್ಕಾರ. ಓಕೆ. ಅನ್ನ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಅನ್ನ ಕೊಟ್ಟಾರ. ಅವ್ರಿಗನ್ನೇ ಮಾಡ ಮಾಯಿಸ್ಪಡ್ಸಕ್ಕೆ ಅವ್ರಿಗೆ. ಓಕೆ. ಮನುಷ್ಯ ಸತ್ವಾಗ್ಲೂ ಅವ್ರಿಗೆ ಹಾಕ್ತೀವಿ ಸರ್. ನಮಗೆ ಎಸ್ ಸಿ ಮಾದೇವಪ್ಪನ ಮಗ ಅವರಿದ್ದಾರೆ, ಸುನಿಲ್ ಬೋಸ್ ಅಂತ. ಓಕೆ. ಓಕೆ. ಸೊ ಅವ್ರಿಗೆ ಮತ ಹಾಕೋದು ಹಾಗಾದ್ರೆ ಇಲ್ಲಿ ಹಾಂ, ಕಾಂಗ್ರೆಸ್ ಗ್ಯಾರಂಟಿಯಿಂದ ಅವ್ರಿಗೆ ಮತ ಸಿಗುತ್ತೆ. ಹೌದು ಹೌದು. ಸರ್, ಇವಾಗ ಬಿಜೆಪಿನ ಕಾಂಗ್ರೆಸ್? ನಮ್ದು BJPನೇ ಸರ್. ಕಾಂಗ್ರೆಸ್ಗೆ ಯಾಕಂಬ ನಮಗೂ 2 ಸಾವಿರ ಕೊಟ್ಟಿದ್ರೆ, ಹಾಗಾದ್ರೆ ಹೆಂಗಸ್ಗಳಿಗೆ ಬೇಕೋ ಗಂಡಸ್ಗಳು ಬೇಡವಾ? ಅವ್ರಿಗೊಂಚೂರು ಕೊಟ್ಟಿದ್ರೆ, ಅವ್ರು 2 ಸಾವಿರ, ಅವ್ರಿಗೊಂದು ಸಾವಿರ, ಗಂಡಸ್ಗೊಂದು ಸಾವಿರ, ಹೆಂಗಸ್ಗೊಂದು ಸಾವಿರ ಕೊಟ್ಟಿದ್ರೆ ಎಲ್ಲ ಹಾಕೋರು. ಅದೇನು 2 ಸಾವಿರ ಅವ್ರಿಗೆ ಕೊಟ್ಬಿಡ್ಬೇಕಾ? ಓಕೆ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಹೇಳಿ. ಅಭಿಪ್ರಾಯ BJP ಸರ್. ಓಕೆ. ನಮ್ಮನೆ ನಮ್ಗೆ ಗೊತ್ತಿಲ್ಲ, ನಮ್ಮ ಹೆಂಗಸ್ಗಳು ನಮ್ಗೆ ಕೇಳೋದೇ ಇಲ್ಲ. ಹೇಗಿದೆ ಸರ್ ಈಗ ಇಲ್ಲಿ ಎಲೆಕ್ಷನ್? ಹಾಂ, ನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು. ಹಾಂ, ನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು. ಹೇಗಿದೆ ಸರ್ ಎಲೆಕ್ಷನ್ ಇಲ್ಲಿ? ಎಲೆಕ್ಷನು ಸರ್, ಈಗ ಲೇಡೀಸ್ ಎಲ್ಲ ಕಾಂಗ್ರೆಸ್ಗೆ ಹಾಕ್ತಾರೆ, ಗಂಡಸರೆಲ್ಲ ಮೋದಿಗೆ ಹಾಕ್ತಾರೆ. ಎಸ್, ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಸುನಿಲ್ ಬೋಸ್ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ದಾರೆ, ಹಾಗೆ ಬಿಜೆಪಿಯಿಂದ ಬಾಲರಾಜು ಇದ್ದಾರೆ. ಬನ್ನಿ ಹಾಗಾದ್ರೆ ಮುಂದೆ ಯಾರು ಸಿಗ್ತಾರೆ ಜನ ನೋಡ್ಕೊಂಡು ಹೋಗೋಣ. ಈ ಚುನಾವಣೆ ನಡೀತಿರೋದು ಪ್ರಜಾಪ್ರಭುತ್ವ ವರ್ಸಸ್ BJP ವಿರುದ್ಧ ಚುನಾವಣೆ. ಪ್ರಜಾಪ್ರಭುತ್ವ ಸಂವಿಧಾನ ಉಳಿಬೇಕು ಅಂದರೆ BJP ಸೋಲ್ಬೇಕು. ಯಾಕಂದರೆ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಈ ಸರ್ಕಾರದಲ್ಲಿ, ಈ BJP ಸರ್ಕಾರದಲ್ಲಿ ಯಾವುದೇ ಥರದಂಥ ಇಲ್ಲ. ಅವ್ರ ಉದ್ದೇಶ ಏನಂದರೆ ಏಕಚಕ್ರಾಧಿಪತ್ಯ ಆಗಬೇಕು, ಒನ್ ಮ್ಯಾನ್ ಶೋ ಆಗಬೇಕು. ಅಭಿವೃದ್ಧಿ ಕಾರ್ಯಗಳನ್ನ ಇಟ್ಕೊಂಡವರು ಯಾವುದೇ ಚುನಾವಣೆ ಎಲ್ಲರೂ ಯಾರನ್ನೂ ಮತ ಕೇಳ್ತಾ ಇಲ್ಲ. ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಬೀಜ ಬಿತ್ತಿ ಅವ್ರ ಹತ್ರ ಬೇಳೆ ಬೇಯಿಸ್ಕೊಂಡು ಮತ ಕೇಳ್ತಾರೆ ವಿನಃ ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ಯಾವುದೇ ಮತ ಕೇಳಿಲ್ಲ ಅವರು. ಗ್ಯಾರಂಟಿ ಓಟ್ಗಳಿಂದ ಸುನಿಲ್ ಬೋಸ್ ಮತ ಗೆಲ್ತಾರ ಅಥವಾ ಲಿಂಗಾಯತ ಮತಗಳು ಕೂಡ ನಿರ್ಣಾಯಕನ ಇಲ್ಲಿ? ಸರ್, ಈಗ 5 ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಜನಗೆ ಇಂಥ ಬರಗಾಲ ಪರಿಸ್ಥಿತಿ ಕಾಲದಲ್ಲೂ ಏನು ಅವ್ರಿಗೊಂದು ನೆಲೆ ಅದ. ಈಗ ಕರೆಂಟ್ ಇರ್ಬೋದು, ಬಸ್ ಇರ್ಬೋದು, ಇದಕ್ಕೆಲ್ಲ ಇಲ್ಲಿಲ್ಲ ಅಂದರೆ ಇವತ್ತು ಜನಗಳು ತುಂಬ ಕಷ್ಟ ಆಯ್ತಿತ್ತು. ಗ್ಯಾರಂಟಿನ ಕೈ ಹಿಡಿತದೆ. ಹೆಚ್ಚಾಗಿ ಬ್ಯಾಕ್ವರ್ಡ್ ಕ್ಲಾಸಸ್, SC/ST ವೋಟರ್ಸ್ ಇರೋದ್ರಿಂದ ಅದು ಒಂದು ಪ್ಲಸ್ ಆಯ್ತು. ಜೊತೆಗೆ ಮಾದೇವಪ್ಪನವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು, ಅವರು ಪ್ರಜಾಪ್ರಭುತ್ವವಾದಿಗಳು, ಅವರು ಮನುವಾದಿಗಳ ವಿರುದ್ಧ ಅವರ ಹೋರಾಟ, ಅದು ಅವ್ರಿಗೆ ಖಂಡಿತ ಕೈ ಹಿಡಿತದೆ. ಬಾಲರಾಜ್ ಅವರು ದಲಿತ ನಾಯಕರೇ ಅಲ್ವೇ ಅಲ್ಲ. ಶ್ರೀನಿವಾಸ್ ಪ್ರಸಾದ್ ವರ್ಚಸ್ ಇಲ್ಲಿ ತುಂಬ ಕೆಲಸ ಮಾಡ್ತದೆ. ಸಿದ್ದರಾಮಯ್ಯ ರಾಜ್ಯಕ್ಕೆ ಒಳ್ಳೆ ಮುಖ್ಯಮಂತ್ರಿ, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರೆ. DK ಶಿವಕುಮಾರ್ ಸಮರ್ಥ ನಾಯಕತ್ವದಲ್ಲಿ ಈ ಭಾಗದಲ್ಲಿ ಖಂಡಿತ ಕಾಂಗ್ರೆಸ್ ಗೆದ್ದಿರುತ್ತೆ 100ಕ್ಕೆ 100 ಭಾಗ. ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಸುನಿಲ್ ಬೋಸ್ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ದಾರೆ, ಹಾಗೆ ಬಿಜೆಪಿಯಿಂದ ಬಾಲರಾಜು ಕೂಡ ಆಗಿದ್ದಾರೆ. ಹಾಗಾದರೆ ಆದ ಮೇಲೆ ಹೋಗ್ತಾ ಯಾರು ಯಾವ ಪಕ್ಷಕ್ಕೆ ಒಲವನ್ನು ತೋರಿಸ್ತಾರೆ ಅನ್ನೋದು ಕೂಡ ನೋಡೋಣ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ BJP, ಸುನಿಲ್ ಬೋಸ್ ವರ್ಸಸ್ ಬಾಲರಾಜು. ಅಣ್ಣಾರೆ, ಸೊ ಕಾಂಗ್ರೆಸ್ ವರ್ಸಸ್ BJP ಯಾರು? ಇಲ್ಲೇ ಕಾಂಗ್ರೆಸ್ಸೇ ಜಾಸ್ತಿ ಸರ್. ಓಕೆ. ನಿಮ್ಮ ಒಲವು ಯಾರ ಕಡೆ ಇದೆ? ನಾವು ಯಾವಾಗಲೂ ಕಾಂಗ್ರೆಸ್ಸೇ. ಯಾಕೆ ಅಂದರೆ ಬಡವ್ರಿಗೆಲ್ಲ 2,000 ಹಾಕಾರ. ಆಮೇಲೆ ಮೋದಿ ಏನು ಮಾಡಿದ್ದಾರೆ ಹೇಳಿ? GST ಜಾಸ್ತಿ ಮಾಡಿದ್ರು. 50 kg ಇದ್ದ ಇವ್ರೇನ 40 kg ತಂದರು.
ಆಮೇಲೆ ಚಿನ್ನದ ರೇಟ್ ಎಷ್ಟಾಯ್ತು ಸರ್, ಮೇನ್ ಅಕ್ಕಿ ಕೊಟ್ಟರೆ ಕಾಂಗ್ರೆಸ್ಸು. ಇವಾಗ ಬಿ ಜೆ ಪಿ ಇರ್ಬೋದು, ಇಲ್ಲ ಅಂತ ಹೇಳಲ್ಲ ಕೇಂದ್ರದಲ್ಲಿ. ಆದ್ರೆ ಫಸ್ಟ್ ಕೊಟ್ಟವ್ರು ಯಾರು ಸರ್? ಬರ್ತಿದ್ದಾರೆ. ಕಾಂಗ್ರೆಸ್ಸಿಂದ ಯಾರಿದ್ದಾರೆ? ಕಾಂಗ್ರೆಸ್ನಿಂದ ಸುಭಾಷ್ ಬೋಸ್, ಎಸ್ ಸಿ ಮರಿಯಪ್ಪ ಮಗ ಸುನಿಲ್ ಬೋಸು ಅಂತ, ಬಿ ಜೆ ಪಿಯಿಂದ ಬಾಲರಾಜು. ಸೊ ಗ್ಯಾರಂಟಿ ಓಟ್ ಎಲ್ಲ ಸುನಿಲ್ ಬೋಸ್ ಸಿಗುತ್ತಾ? ಹಾಂ ಸಿಗುತ್ತೆ ಸರ್. ನಾವು ಈ ವ್ಯಕ್ತಿ ನೋಡಾಕಲ್ಲ, ಪಕ್ಷ ನೋಡಾಕ್ತೀವಿ. ಓಕೆ ಫೈನ್. ನಿಮ್ಮ ಹೆಸರು? ನಮ್ಮದು ಅಷ್ಟೇ ಸರ್, ಕಾಂಗ್ರೆಸ್ಸೇ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಓಟ್ ಹಾಕೋದು ಯಾರಿಗೆ? ಅದೇ ಕಾಂಗ್ರೆಸ್ ಎಸ್ ಸಿ ಮರಿಯಪ್ಪ ಮಗ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಹನೂರು ತಾಲೂಕಿನಲ್ಲಿ ಬೆಳಗಿಂದ ಸಂಜೆವರೆಗೂ ಕೂಡ ನಡೆಸಿದಂಥ ಸರ್ವೆಯ ಪ್ರಕಾರ ನಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಓಟ್ ಆಗ್ತದೆ ಅಂತ ಹೇಳ್ತಿದ್ದರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸುನಿಲ್ ಬೋಸ್ ಅವರು ಗೆದ್ದೇ ಗೆಲ್ತಾರೆ ಅಂಥದ್ದು ಕೂಡ ಜನ ಹೇಳ್ತಾರೆ. ಸೊ ಅವಾಗಲೇ ಹೇಳ್ದಂಗೆ ಇಲ್ಲಿ ಗ್ಯಾರಂಟಿನ ಕೂಡ ಕೈ ಹಿಡಿಯುತ್ತೆ. ಸಚಿವ ಎಸ್ ಸಿ ಮಾಧವಪ್ಪನವರ ಹೆಸರು ಬ್ರ್ಯಾಂಡ್ ಕೂಡ ಅಲ್ಲಿ ಚೆನ್ನಾಗಿರುವಂಥದ್ದು. SC STಗಳ ಓಟು ಹಾಗೆ ಲಿಂಗಾಯತರ ಓಟು ಎಲ್ಲವೂ ಕೂಡ ಸೇರಿದರೆ ಒಳ್ಳೆ ನಂಬರ್ನಲ್ಲೇ ಓಟ್ ಬರುತ್ತೆ. ಸೊ ಹೀಗಾಗಿ ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನೋದು ಕೂಡ ಹೇಳಲಾಗ್ತಿದೆ. ಇದು ಇಷ್ಟೊತ್ತು ರೈಟ್ ನ್ಯೂಸಲ್ಲಿ ನಾನು ಶ್ರೀ, ಇದು ರೈಟ್ ಸರ್ವೆ. ನಮಸ್ಕಾರ. ಇದು ರೈಟ್ ನ್ಯೂಸ್.